ಎಲ್ಲರನ್ನೂ ಸಹಿತ ತಮ್ಮೆಡೆ ಎಳೆದುಕೊಳ್ಳುವ ಹಾಗೆ, ಸೆಳೆದುಕೊಳ್ಳುವ ಹಾಗೆ, ಮೆಚ್ಚುವ ಹಾಗೆ ಮಾಡಿರ್ತಕ್ಕಂಥ ಒಂದು ಕೆಲಸದ ಶೈಲಿ ಅದಾಗಿತ್ತು. ಮುಂಜಾನೆ 7 ಗಂಟೆಯಿಂದ ಅವರ ಅಫಿಷಿಯಲ್ ರೆಸಿಡೆನ್ಸ್ನಿಂದ ವಿಧಾನಸೌಧಕ್ಕೆ ಬಂದನ ಅಲ್ಲಿನ ರಾತ್ರಿ 11ರವರೆಗೆ ಅವರನ್ನು ಭೇಟಿಯಾಗೋದಕ್ಕೆ ಬಂದಿರತಕ್ಕಂಥ ಕಟ್ಟಕಡೆ ವ್ಯಕ್ತಿಯನ್ನೂ ಸಹಿತ ಭೇಟಿಯಾಗಿ ರಿಟೈರ್ ಆಗ್ತಕ್ಕಂಥ ಅವತ್ತಿನ ಕೆಲಸ ಮುಗಿಸ್ತಕ್ಕಂಥ ಒಂದು ಪದ್ಧತಿಯನ್ನು ಹಾಕ್ಕೊಂಡಿದ್ರು. ಸಹಕಾರ ಕ್ಷೇತ್ರದಲ್ಲಿ ಶರದ್ ಪವಾರ್ ಅವರ ಹಿರಿಯಣ್ಣ ಶರದ್ ಪವಾರ್ ಅವ್ರ ಜೊತೆಗೆ ಬಾರಾಮತಿ ಪ್ರದೇಶದಲ್ಲಿ ಕೃಷಿ ವಿಜ್ಞಾನದ ಕೇಂದ್ರದ ಮುಖಾಂತರ, ಸಕ್ಕರೆ ಕಾರ್ಖಾನೆಗಳ ಮುಖಾಂತರ ಏನು ಶರದ್ ಪವಾರ್ ಅವರು ಕೆರೆಗಳನ್ನು ತೆಗೆಸಿ ಆ ಭಾಗದ ರೈತರ ಬದುಕಿನಲ್ಲಿ ಬದಲಾವಣೆ ತರೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಆ ಪ್ರಯತ್ನಕ್ಕೆ ಇವರು ಕೈ ಜೋಡಿಸಿ ಅದನ್ನು ಹೆಚ್ಚು ಮಾಡಿ ಶರದ್ ಪವಾರ್ ಅವರ ಮಾರ್ಗದರ್ಶನದಲ್ಲಿ ರಾಷ್ಟ್ರದಲ್ಲೇ ಒಬ್ಬ ಮಹತ್ವದ ವ್ಯಕ್ತಿಯಾಗಿ, ರಾಜಕಾರಣಿಯಾಗಿ ಬೆಳೆದರು. ಅವ್ರಿಗೆ ನಾನು ಮಹಾರಾಷ್ಟ್ರದ ನಮ್ಮ ಪಕ್ಷದ ಉಸ್ತುವಾರಿಯಾಗಿದ್ದಂಥ ಸಂದರ್ಭದೊಳಗೆ ಭಾಳ ಸಮೀಪ ಬಂದಿದೆ. ನಮ್ಮ ಕಾಂಗ್ರೆಸ್ ಪಕ್ಷ, ಶಿವಸೇನಾ ಹಾಗೂ NCP ನಾವು ಜೊತೆಯಾಗಿ ಸರ್ಕಾರ ಮಾಡಿದ್ವಿ, ಕೋalition ಗೌರ್ಮೆಂಟ್. ಆ ಸಂದರ್ಭದಲ್ಲಿ ಮಾನ್ಯ ಅಜಿತ್ ಪವಾರ್ ಅವರು ವಾಸ್ ವೆರಿ ಟೈಟ್ ಮ್ಯಾನ್. ಒಂದು ನಿರ್ಣಯ ತಗೊಂಡ್ರು ಅಂದರೆ ಯಾರು ಇದನ್ನು ಮಾಡಿದ್ರು ಸಹಿತ ಆ ನಿರ್ಣಯದಿಂದ ಸರಿತೇ ಇದ್ದಿರಲಿಲ್ಲ. ಸರಳವಾಗಿ ರಾಜಿ ಸೂತ್ರಕ್ಕೆ ಬರುವಂಥ ವ್ಯಕ್ತಿಯೇ ಅಲ್ಲ. ಅಷ್ಟು ಗಟ್ಟಿ ಮನಸ್ಸಿನ ಗಟ್ಟಿ ರಾಜಕಾರಣಿ ಅಜಿತ್ ಪವಾರ್ ಆಗಿದ್ದರು. ಅವರ ಸ್ನೇಹ ನಿಜವಾಗಿಯೂ ನಾನು ಮೆಲುಕು ಹಾಕ್ತೀನಿ. ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆ ಸಾಕಷ್ಟು ಸುಮಧುರ ಭಾವನೆಯಿಂದ ಇದ್ದವರು. ನಾವು ದೂದ್ಗಂಗಾ ಪ್ರಾಜೆಕ್ಟನ್ನು ಮಾಡುವಂಥ ಸಂದರ್ಭದಲ್ಲಿ ಪದಮ್ ಸಿಂಗ್ ಅವರು ಅವಾಗ ನೀರಾವರಿ ಸಚಿವರಾಗಿದ್ದರೂ ಸಹಿತ, ವಿಲಾಸರಾವ್ ದೇಶ್ಮುಖ್ ಅವರು ಅವತ್ತು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದೊಳಗೆ ಅಜಿತ್ ಪವಾರ್ ಅವರು ಸಹಿತ ಆ ಕೆಲಸ ಆಗೋದಕ್ಕೆ, ಯಾಕಂದರೆ ನಮ್ಮದು ಆಗಲೇ ಅವಾರ್ಡ್ ಟೈಮ್ ಮುಗಿದು ಹೋಗಿತ್ತು. ಆದಾಗ್ಯೂ ನಮ್ಮ ಕರ್ನಾಟಕದ ಆ ನಿಲುವಿಗೆ ಅನುಕೂಲಕರವಾದ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದನ್ನು ಸಹಿತ ನೆನಪು ಮಾಡ್ಕೋತೀನಿ. ಅಂಥ ಒಬ್ಬ ಕ್ರಿಯಾಶೀಲ ನಾಯಕ, ರೈತ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರು, ಸಹಕಾರ ಕ್ಷೇತ್ರದಲ್ಲಿ ಭಾಳ ಎತ್ತರದಲ್ಲಿ ನಿಂತು ಕೆಲಸ ಮಾಡಿದವರು. ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಸಕ್ಕರೆ ಕಾರ್ಖಾನೆಗಳು ಉಳಿದಿದ್ದರೆ ಅವುಗಳಿಗೆ ಅಜಿತ್ ಪವಾರ್ ಅವರ ಸೇವೆಯೂ ಸಹಿತ ಭಾಳ ವಿಶೇಷವಾದದ್ದು ಅನ್ನೋದನ್ನು ನೆನಪಿಸ್ಕೋತಾ ಅವರಿಗೆ ಗೌರವಪೂರ್ಣವಾಗಿರ್ತಕ್ಕಂಥ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀನಿ. ಪ್ರತಿಪಕ್ಷ ನಾಯಕ. ಸನ್ಮಾನ್ಯ ಅಧ್ಯಕ್ಷರೇ, ಅಜಿತ್ ಅನಂತರಾವ್ ಪವಾರ್ ಅವರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಂಥವರು. ಬೆಳಗ್ಗೆ ನಾನು ಮಾಧ್ಯಮದಲ್ಲಿ ನನ್ನ ಆಫೀಸಲ್ಲಿ ಕೂತಿದ್ದಾಗ ಮಾಧ್ಯಮದಲ್ಲಿ ಬಂದಂಥ ಸುದ್ದಿ ನೋಡಿ ಒಂದು ರೀತಿ ನಂಬಬೇಕೋ ನಂಬೇಡವೋ ಅನ್ನೋ ರೀತಿ ಆಯಿತು. ಅವರು ಫ್ಲೈಟು ಲ್ಯಾಂಡ್ ಆಗಬೇಕಾದ್ರೆ ಆ ಸಂದರ್ಭದಲ್ಲಿ ಆಗಿರುವಂಥ ದುರಂತದಿಂದ ಅವರ ಜೊತೆಗಿದ್ದವರು, ಅವರೂ ಸೇರಿ ಅವ್ರ ಜೊತೆಗಿದ್ದವರು ಸುಮಾರು 6 ಜನ ತೀರೋಗಿದ್ದಾರೆ ಅಂತೇಳಿ, ಪ್ರಾರಂಭದಲ್ಲಿ ಅವರು ತೀರೋಗಿದ್ದಾರೆ ಅನ್ನೋ ಸುದ್ದಿ ಬಂದಿಲ್ಲ. ಆಮೇಲೆ ಅದನ್ನು ಕನ್ಫರ್ಮ್ ಕೂಡ ಮಾಡಿದ್ದಾರೆ. ನಾನು ಕೂಡ ತಮ್ಮ ಚೇಂಬರ್ಗೆ ಬಂದು ಇದಕ್ಕೊಂದು ಸಂತಾಪ ಸೂಚನೆಯನ್ನು ಮಾಡಬೇಕು ಅಂತಲೂ ನಾನು ವಿನಂತಿಯನ್ನು ಮಾಡಿದೆ. ಈಗಾಗಲೇ ಜನಸಾಮಾನ್ಯರ ಮಧ್ಯೆ ಅವರು ಒಂದು ದಾದಾ ಅನ್ನೋ ರೀತಿಯಲ್ಲಿ ಹೆಸರನ್ನು ಪರಿಚಿತರಾಗಿದ್ದಂಥವ್ರು. 8 ಬಾರಿ ಶಾಸಕರಾಗಿ, 6 ಬಾರಿ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಎಸ್ಪೆಷಲಿ ಅವರು ಹಣಕಾಸು ಸಚಿವರಾಗಿ ಬಡ್ಜೆಟನ್ನು ಮಂಡಿಸಿರುವಂಥದ್ದು, ಅವರ ವಿಶೇಷ ಆದ್ಯತೆ ಆದಂಥ ಗ್ರಾಮೀಣಾಭಿವೃದ್ಧಿ ಮತ್ತು ನೀರಾವರಿ ಯೋಜನೆಗಳಿಗೆ ಅವರು ಪ್ರಮುಖ ಆದ್ಯತೆಯನ್ನು ಕೊಟ್ಟಂಥವ್ರು. ಕೈಗಾರಿಕೆ ಮೂಲಸೌಕರ್ಯ, ನಗರಾಭಿವೃದ್ಧಿ ಬಗ್ಗೆ ಭಾಳ ಆಸಕ್ತಿ ಇದ್ದಂಥ ಮಹಾನ್ ವ್ಯಕ್ತಿ. ಅವರ ರಾಜಕೀಯ ಬದುಕಿನಲ್ಲಿ ಹಲವಾರು ಏರಿಳಿತವನ್ನು ನೋಡಿದ್ರೂ ಸಹ ದಿಟ್ಟ ನಿರ್ಧಾರಗಳ ಮುಖಾಂತರ ಅವರು ತಮ್ಮ ರಾಜಕೀಯ ಜೀವನವನ್ನು
ಬೆಳೆದು ಬಂದಿದ್ದಾರೆ. ಅಜಿತ್ ಪವಾರ್ ಅವರು ಒಂದು ತೂಕದ ನಾಯಕರಾಗಿ ಭಾಳ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಂಥವರು. NCPಯಲ್ಲಿ ಅವರ ಕಾರ್ಯಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಡೀ ಸಮಾಜಕ್ಕೆ ಬೇಕಾದಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಅವರು ನಮ್ಮ ಮಧ್ಯೆ ಇಲ್ಲ ಅನ್ನೋದು ಭಾಳ ನೋವಿನ ಸಂಗತಿ. ನಾನು ಕೂಡ ಅವರ ಅಭಿಮಾನಿಗಳಿಗೆ, ಅವರ ಕುಟುಂಬದವರಿಗೆ ಈ ಸಂತಾಪವನ್ನು ಭರಿಸುವಂಥ ಶಕ್ತಿ ನೀಡಲಿ ಅಂತೇಳಿ ನಾನು ಭಗವಂತನನ್ನು ಪ್ರಾರ್ಥನೆ ಮಾಡಿ ತಾವು ತಂದಿರತಕ್ಕಂಥ ಸೂಚನೆಗೆ ನನ್ನ ಬೆಂಬಲವನ್ನು ಕೊಡ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತೇನು ಅಜಿತ್ ಪವಾರ್ ಅವರು ಬೆಳಗ್ಗೆ ಒಂದು ಶಾಲೆ ಕಾರ್ಯಕ್ರಮಕ್ಕೆ ಹೋಗೋ ಮಧ್ಯದಲ್ಲಿ ಅವರು ನಿಧನ ಆಗಿರ್ತಕ್ಕಂಥದ್ದು, ಅವ್ರ ಜೊತೆಲಿದ್ದಂಥವರೆಲ್ಲ ಸೇರಿ 6 ಜನಕ್ಕೂ ಮೊದಲನೇದಾಗಿ ಸಂತಾಪವನ್ನು ಸೂಚಿಸೋದ್ರ ಜೊತೆಯಲ್ಲಿ ಅವರು 1959ರಲ್ಲಿ ಜನಿಸಿ ಅಲ್ಲಿ ಬಾರಾಮತಿ ಕ್ಷೇತ್ರದಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಹಲವಾರು ವರ್ಷ ಸುದೀರ್ಘವಾಗಿ ಅವರು ಉಪಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸೋದ್ರ ಜೊತೆಯಲ್ಲಿ ಒಳ್ಳೊಳ್ಳೆ ಖಾತೆಗಳು, ಹಣಕಾಸು ಖಾತೆ, ನೀರಾವರಿ ಖಾತೆ ಮತ್ತು ಇಂಧನ ಖಾತೆಗಳನ್ನೆಲ್ಲ ಉತ್ತಮ ರೀತಿಯಲ್ಲಿ ನಿಭಾಯಿಸಿ ಮತ್ತು ಶಿಸ್ತಿಗೆ ಹೆಸರಾದಂಥ ಒಬ್ಬ ರಾಜಕಾರಣಿನೂ ಕೂಡ ಹೌದು. ಅವ್ರನ್ನ ಪ್ರೀತಿಯಿಂದ ಅವ್ರ ಹಿಂಬಾಲಕರು ದಾದಾ ಅಂತಲೇ ಕರಿತಾ ಇದ್ದಂಥದ್ದನ್ನ ನಾವೆಲ್ಲರೂ ಕೂಡ ಸ್ಮರಿಸ್ಕೋಬೇಕಾಗ್ತದೆ. ಆ ರೀತಿಯಲ್ಲಿ ಒಂದು ಜನಾಭಿಪ್ರಾಯ ಮೂಡಿಸ್ಕೊಂಡು ಜನರನ್ನೆಲ್ಲ ವಿಶ್ವಾಸ ತಗೊಂಡು ಸುದೀರ್ಘ ಕಾಲ ರಾಜಕೀಯದಲ್ಲಿದ್ದಂಥ ವ್ಯಕ್ತಿ ಈ ಥರ ದುರ್ಘಟನೆಗೆ ಒಳಗಾಗ್ತಕ್ಕಂಥದ್ದು, ಅವ್ರದ್ದು ಯಾವುದೇ ತಪ್ಪಿಲ್ಲದ ರೀತಿಯಲ್ಲಿ ಆ ವೈಮಾನಿಕ ಇದರ ಮುಖಾಂತರ ಅವ್ರೇನು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ, ಅವರು ಮತ್ತು ಅವ್ರ ಜೊತೆ ಅಗಲಿದಂಥ 6 ಜನಕ್ಕೂ ಕೂಡ ಸಂತಾಪವನ್ನು ಸೂಚಿಸ್ತಾ ಅವರ ಕುಟುಂಬಕ್ಕೆ ಮತ್ತು ಅವರ ಅನುಯಾಯಿಗಳಿಗೆ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನನ್ನ ಮಾತು. ಮಂತ್ರಿಗಳು. ಸನ್ಮಾನ್ಯ ಅಧ್ಯಕ್ಷರೇ, ಅಜಿತ್ ಪವಾರ್ ಅವರು ಭಾಳಷ್ಟು ರಾಜಕೀಯ ಮುತ್ಸದ್ದಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾವು ಗಡಿ ಜಿಲ್ಲೆ ಗಡಿ ಭಾಗದಲ್ಲಿ ಇರೋದ್ರಿಂದ ಅಜಿತ್ ಪವಾರ್ ಅವರ ಭಾಳಷ್ಟು ಅನುಯಾಯಿಗಳು, ಅಭಿಮಾನಿಗಳು ನಮ್ಮಲ್ಲಿ ಕೂಡ ಭಾಳಷ್ಟು ಇದ್ದಾರೆ. ಈಗ ತಾನೇ ಹಿರಿಯರೆಲ್ಲ ಮಾತನಾಡಿದ ಹಾಗೆ ಅವರು ಭಾಳಷ್ಟು ಪೆರಡು ನೀರಾವರಿ ಮಂತ್ರಿಯಾಗಿ, ಗ್ರಾಮೀಣಾಭಿವೃದ್ಧಿ ಮಂತ್ರಿಯಾಗಿ, ಇಂಡಸ್ಟ್ರಿಯಲ್ ಮಂತ್ರಿಯಾಗಿ ಮಹಾರಾಷ್ಟ್ರ ಬೆಳಿಲಿಕ್ಕೆ ಅವ್ರದ್ದೇ ಆದಂಥ ಕೊಡುಗೆಯನ್ನು ಅವರು ಕೊಟ್ಟಿದ್ದರು. ಅದರಲ್ಲೂ ಕೂಡ ಅವರು ಭಾಳಷ್ಟು ಧೈರ್ಯವಂತರಾಗಿದ್ದರು. ಭಾಳಷ್ಟು ಧೈರ್ಯವಂತದಿಂದ ಭಾಳಷ್ಟು ಡಿಸಿಷನ್ಗಳನ್ನು ಭಾಳಷ್ಟು ತಗೊಳ್ತಾ ಇದ್ರು. ಇನ್ನೊಂದು ಅವರು ಜನ ಅನುರಾಗಿಗಳಾಗಿದ್ದರು. ಯಾಕಂತಂದರೆ ಬೆಳಗ್ಗೆ 6:30 ಗಂಟೆಗೆ ನಾವು ಭಾಳಷ್ಟು ಜನ ಹೇಳ್ತಾರೆ ನಮಗೆ, ಯಾಕಂದರೆ ಭಾಳಷ್ಟು ಹತ್ತಿರದ ಸಂಬಂಧಗಳು ಇರೋದ್ರಿಂದ ನನ್ನ ಕ್ಷೇತ್ರದಲ್ಲಿ ಮತ್ತು ಬಾರಾಮತಿ ಇದಕ್ಕೆ. ಸೊ ಬೆಳಗ್ಗೆ 6:15ಗೆ ಜನರನ್ನ ಭೇಟಿಯಾಗಲಿಕ್ಕೆ ಶುರು ಮಾಡ್ತಾ ಇದ್ರು. ಯಾವುದೇ ಒಬ್ಬ ರಾಜಕಾರಣಿ ಸಾಮಾಜಿಕ ಬದ್ಧತೆ, ಕಾಳಜಿ ಇದ್ದಂಥವ್ರು ತನ್ನ ಕ್ಷೇತ್ರದಿಂದ ಆಗಿರ್ಬೋದು ಅಥವಾ ಇಡೀ ರಾಜ್ಯದಿಂದ ಬರುವಂಥ ಜನ 6:15ಗೆ, ಇವತ್ತು ಅಜಿತ್ ಪವಾರ್ ಅವ್ರನ್ನ ಭೇಟಿ ಆಗಬೇಕು ಅಂತಂದರೆ ಅವರು 5:15ಗೆ ಹೋಗ್ತಾ ಇದ್ರು. 6 ಗಂಟೆ ವಾಕಿಂಗ್ನಿಂದ ಶುರು ಮಾಡ್ತಾ ಇದ್ರು. ಜನರ ಬಗ್ಗೆ ಅಷ್ಟೊಂದು ಕಾಳಜಿಯನ್ನು ತಗೊಳ್ತಾ ಇರುವಂಥ ಇಂಥ ಒಬ್ಬ ಮುತ್ಸದ್ದಿ ರಾಜಕಾರಣಿ ಕೊನೆಯ ರಾಜಕೀಯ ದಿನಗಳಲ್ಲಿ ಅವ್ರಿಗೆಲ್ಲ ಏನಾಯಿತು, ಎಷ್ಟು ಕಷ್ಟ ಅನುಭವಿಸಿದ್ರು, ಏನೆಲ್ಲ ಅವ್ರ ಮೇಲೆ ಚಾರ್ಜಸ್ ಆಯಿತು, ಯಾವ ರೀತಿ ರಾಜಕೀಯ ಬದಲಾವಣೆಯ ಸಂದರ್ಭದಲ್ಲಿ ಏನೆಲ್ಲ ರಾಜಕಾರಣ ಆಯಿತು ಅನ್ನೋದು ತಮಗೂ ಎಲ್ಲ ಗೊತ್ತು, ನಮಗೂ ಎಲ್ಲರಿಗೂ ಗೊತ್ತು. ಬಟ್ ಅವರು ಈ ರೀತಿ ಇವತ್ತು ಬೆಳಗ್ಗೆ ದುರ್ಘಟನೆಯಲ್ಲಿ ತೀರ್ಕೊಂಡಿದ್ದಾರೆ ಅಂತ ಹೇಳಿದಾಗ ನಿಜವಾಗ್ಲೂ ನನಗೆ ಆಗಲಿ ಅವರ ಅಭಿಮಾನಿಗಳಿಗೆ ನಂಬಲಿಕ್ಕೆ ಆಗಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ದೇವರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಮತ್ತು ಅವರೆಲ್ಲ ಭಾಳಷ್ಟು ಲಕ್ಷಾಂತರ ಕೋಟಿಗಟ್ಟಲೆ ಅಭಿಮಾನಿಗಳಿಗೆ ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ತಮ್ಮ ಮೂಲಕ ಕೇಳ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.